ಅಪ್ರತಿಮ ಕಲಾವಿದನಿದ್ದಾನೆ. ಹೆಸರು ಹರೀಶ್ ಮಾಳಪ್ಪನವರ್. ಈ ಕಲಾವಿದ ವಿವಿಧ ಮಾಧ್ಯಮಗಳ ಮೂಲಕ ತನ್ನಲ್ಲಿರೋ ಕಲೆ ಅನಾವರಣಗೊಳಿಸುತ್ತಿದ್ದಾನೆ. ಮಣ್ಣಿನ ಮೂರ್ತಿಯಿಂದ ಆರಂಭವಾದ ಈ ಕಲಾವಿದನ ಪಯಣ ಇದೀಗ ರಾಷ್ಟ್ರ ಮಟ್ಟದವರೆಗೆ ಬೆಳೆದು ನಿಂತಿದೆ. ದೇಶೀಯ ಕಲೆಗಳ ಸಂರಕ್ಷಣೆ ಕನಸಿರೋ ಈ ಕಲಾವಿದ ಬಹುತೇಕ ಬಳಸದ ಮಾಧ್ಯಮಗಳೇ ಇಲ್ಲ. ವಿದೇಶ ಕಲಾವಿದರೊಂದಿಗೆ ಹಲವು ಸಂವಾದಗಳಲ್ಲಿ ಪಾಲ್ಗೊಂಡ ಈ ಕಲಾವಿದನ ಕುರಿತು ಒಂದು ವಿಶೇಷ ವರದಿ. ಹರೀಶ್ ಮಾಳಪ್ಪನವರ್ ಹಾವೇರಿ ಜಿಲ್ಲೆ ಬ್ಯಾಡಗಿಯಲ್ಲಿರುವ ವಿಶಿಷ್ಟ ಕಲಾವಿದ. ತನ್ನ ಕಲ್ಪನೆಗಳಿಗೆ ತಕ್ಕ ಬಹುತೇಕ ಮಾಧ್ಯಮ ಬಳಸಿಕೊಂಡ ಹೆಗ್ಗಳಿಕೆ ಹರೀಶ್ರದ್ದು. ಆರಂಭದಲ್ಲಿ ಮಣ್ಣಿನ ಮಾಧ್ಯಮದ ಮೂಲಕ ಆರಂಭವಾದ ಈ ಕಲಾವಿದನ ಜೀವನ ಇದೀಗ ರಾಷ್ಟ್ರ ಮಟ್ಟದವರೆಗೆ ಬೆಳೆದು ನಿಂತಿದೆ. ತನ್ನಲ್ಲಿರುವ ಕಲ್ಪನೆಗಳನ್ನು ಹರೀಶ್ ಮಣ್ಣು, ಕಂಚು, ಫೈಬರ್, ಸಿಮೆಂಟ್, ರಬ್ಬರ್, ವರ್ಣಚಿತ್ರ ಮತ್ತು ಟೆರಕೋಟಾ ಸೇರಿದಂತೆ ವಿವಿಧ ಮಾಧ್ಯಮಗಳ ಮೂಲಕ ಅನಾವರಣಗೊಳಿಸುತ್ತಿದ್ದಾನೆ. ಈ ಕಲಾವಿದನ ಮತ್ತೊಂದು ವಿಶಿಷ್ಟತೆ ಅಂದ್ರೆ ವರ್ಣಚಿತ್ರ. ಹರೀಶ್ ವರ್ಣಚಿತ್ರಗಳನ್ನು ಕುಂಚಗಳಿಂದ ಬಿಡಿಸೋದಿಲ್ಲ. ಬದಲಿಗೆ ಬಣ್ಣ ಹರವಿದ ಕ್ಯಾನ್ವಾಸ್ ಮೇಲೆ ಮಲಗಿ ಅದರಿಂದ ಬರುವ ರೇಖೆಗಳಲ್ಲಿ ಚಿತ್ರ ಬಿಡಿಸುವ ಮೂಲಕ ನೈಜತೆಗೆ ಹೆಚ್ಚು ಒತ್ತು ನೀಡುತ್ತಿದ್ದಾನೆ. ಈ ಕಲೆಯಿಂದ ನಮ್ಮ ರಾಜ್ಯದ್ದು ಮತ್ತೆ ನಮ್ಮ ಈ ದೇಶದ್ದು ಇಲ್ಲಿ ಇರ್ತಕ್ಕಂಥ ಕಲೆ ಸಂಸ್ಕೃತಿ ಪರಂಪರೆ ಏನೈತಲ್ಲ ಇದನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಸೋಕ್ಕೋಸ್ಕರ ನಾನು ಅಲ್ಪನಾದ್ರೂ ನಾನು ಮಾಡಲೇಬಹುದಾದ ಕಾರ್ಯವನ್ನು ಮಾಡ್ಬೋದು ಇದರಲ್ಲಿ ಅಂತಂದ್ಬಿಟ್ಟು ಸೊ ಈ ಒಂದು ಆರ್ಟ್ ಫೀಲ್ಡ್ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಆರಂಭದಲ್ಲಿ ಮಗ ಡಾಕ್ಟರ್ ಆಗಬೇಕೆಂದು ಕನಸು ಕಂಡ ತಾಯಿ ಸಹ ಇದೀಗ ಹರೀಶ್ನ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಮೊದಲೆಲ್ಲ ಒಳಗೆ ಸಣ್ಣ ಮೂರ್ತಿ ಮಾಡ್ತಿದ್ದರು. ಈಗೆಲ್ಲ ಓದಿ ದಾವಣಗೆರೆಯಲ್ಲಿ ಓದಿ ಬೆಂಗಳೂರಲ್ಲಿ ಓದಿ ಈಗ ಮನೆಯಲ್ಲೇ ಮೂರ್ತಿಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಬಹಳ ಈಗ ಸಂತೋಷ ಆಗೈತ್ರಿ. ಹರೀಶ್ ಕಲಾ ತಪಸ್ಸಿಗೆ ಹಲವು ಪ್ರಶಸ್ತಿಗಳು ಸಂದಿವೆ. ದೇಶದ ವಿವಿಧೆಡೆ ಹಲವು ಸಂವಾದಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆತಿದೆ. ಮುಂದೆ ಬರೋದು ಮುಖ್ಯ ಅಲ್ಲ, ನಮ್ಮ ಜೊತೆಗಿದ್ದವ್ರನ್ನು ಕೂಡ ನಾವು ಮುಂದೆ ತರಬೇಕು. ಆ ಒಂದು ವಿನಯವಂತಿಕೆ, ಆ ಒಂದು ಉದಾರ ಮನೋಭಾವ ಕೂಡ ಅವನ ಹರೀಶ್ನಲ್ಲಿ ಇರೋದು ಅವನ ಈ ಪ್ರತಿಭೆ ಇನ್ನೂ ಬೆಳೆಯಕ್ಕೆ ಅವಂಗ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಯುವ ಜನಾಂಗವೆಲ್ಲ ಐಟಿ, ಬಿಟಿ, ವೈದ್ಯ ವೃತ್ತಿಗಳತ್ತ ಮುಖ ಮಾಡುತ್ತಿರುವ ಈ ದಿನಗಳಲ್ಲಿ ಹರೀಶ್ ತನ್ನ ಕಲಾ ಪ್ರೇಮದ ಮೂಲಕ ಗಮನ ಸೆಳೆಯುತ್ತಾನೆ. ಆಡು ಮುಟ್ಟದ ಸೊಪ್ಪಿಲ್ಲ, ಹರೀಶ್ ಮಾಳಪ್ಪನವರ್ ಅಭಿವ್ಯಕ್ತಿಗೊಳಿಸದ ಮಾಧ್ಯಮಗಳೇ ಇಲ್ಲ. ಅವರ ತಮ್ಮ ಮನಸ್ಸಿನಲ್ಲಿ ಬರುವಂತಹ ಎಲ್ಲ ಕಲ್ಪನೆಗಳನ್ನ ವಿವಿಧ ಮಾಧ್ಯಮಗಳಲ್ಲಿ ಅನಾವರಣಗೊಳಿಸುತ್ತಿದ್ದಾರೆ. ಈ ಕಲಾವಿದನಿಗೆ ಇನ್ನು ಸೂಕ್ತವಾದಂತಹ ಪ್ರಶಸ್ತಿ ಬಹುಮಾನಗಳನ್ನು ನೀಡುವ ಮೂಲಕ ಸರ್ಕಾರ, ಸಂಘ ಸಂಸ್ಥೆಗಳು ಬೆಳೆಸಬೇಕಾಗಿದೆ. ಶಿವಕುಮಾರ್ ಶಿವಬಳ್ಳಿ, ETV ನ್ಯೂಸ್, ಹಾವೇರಿ. ಆಗ್ರಾದಲ್ಲಿ ತಾಜ್ ಮಹೋತ್ಸವ ಆರಂಭವಾಗಿದೆ. ಹೀಗಾಗಿ ಸಿನಿ ತಾರೆಯರು ಹಾಗೂ